ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸದಾಶಿವ ಆಯೋಗದ ವರದಿಗಿಂತ ನಾಗಮೋಹನ್ ದಾಸ್ ವರದಿಯು ಲಂಬಾಣಿ ಕೋರಮ ಕೊಂಚ ಹಾಗೂ ಭೋವಿ ಜನಾಂಗಕ್ಕೆ ಮಾರಕವಾಗಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹೇಳಿದ್ದಾರೆ. ಕಲಬುರಗಿ ನಡೆದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲಂಬಾಣಿಗರಿಗೆ ನೀಡಿರುವ ಶೇಕಡ 4.5 ಮೀಸಲಾತಿಯಲ್ಲಿ ಮತ್ತೆ ಒಳ ಮೀಸಲಾತಿ ಮಾಡಿ ಅಲೆಮಾರಿಗಳಿಗೆ ಶೇಕಡ 1% ನೀಡಿ ನಮ್ಮಲ್ಲಿಯೇ ಒಳ ಜಗಳ ಹಚ್ಚುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಹೇಳಿದರು. ಡಾಟಾ ಮಾಧವಸ್ವಾಮಿ ಅವ್ರದ್ದು 3 ಸಲ ಟೈಮ್ ಎಕ್ಸ್ಟೆನ್ಷನ್ ತೊಗೊಂಡ್ರು, 4 ಸಲ ಟೈಮ್ ಎಕ್ಸ್ಟೆನ್ಷನ್ ತೊಗೊಂಡ್ರು. ಅವ್ರು ಎಂಫೆರಿಕಲ್ ಡಾಟಾ ಕರೆಕ್ಟಾಗಿ ಎಂಫೆರಿಕಲ್ ಡಾಟಾ ಕೊಡಲಿಲ್ಲ. ಆದರೂ ಅದನ್ನು ಸಬ್ಮಿಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ರಿಪೋರ್ಟ್ ಸಬ್ಮಿಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಆ ರಿಪೋರ್ಟ್ ತಗೊಂಡು ನಾಗಮೋಹನ್ ದಾಸ್ ವರದಿಲಿ ಕೂಡ ಪೂರ್ತಿ ಅದ್ರ ಇಂಪ್ಲಿಮೆಂಟ್ ಮಾಡಲಿಲ್ಲ. ನಾಗಮೋಹನ್ ದಾಸ್ ವರದಿಯನ್ನು ಗ್ಯಾಸ್ಟೇಟ್ ಏನೇನು ತೊಗೊಂಡ್ರೆ ಗೊತ್ತಿಲ್ಲ ಡಾಟಾ. ಅದ್ರ ವಿರುದ್ಧನೂ ಕೆಲವರು ಸುಪ್ರೀಂ ಕೋರ್ಟ್ ಹೋಗ್ಯಾರ, ಎಲ್ಲರೂ ಹೋಗ್ಯಾರ, ಎಲ್ಲ ಆರ್ಗನೈಸೇಷನ್ ಹೋಗ್ಯಾರ. ಅಲ್ಲಿ ತಮಗೇನು ಬೇಕೋ ಅದನ್ನು ತೊಗೊಂಡು ಮತ್ತು 17% ರೀಕ್ಯಾಟಗರೈಸೇಷನ್ ಮಾಡಿ ಆರ್ಡರ್ ಹಾಕಿದ್ರು. 17% 6, 6, 5 ಅಂತೇಳಿ ಲೆಫ್ಟ್ 6, ರೈಟ್ 6, ಬಂಜಾರ ಬೋಯಿ ಕೊಚ್ಚೋ ಕುರ್ಮೆ 5 ಅಂತ ಹೇಳಿ ಅದು ಮಾಡಿದ್ರು. ಅದನ್ನು ಸೈಂಟಿಫಿಕ್ ಇಲ್ಲ. ಮತ್ತು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವ್ರದ್ದೇ ಆರ್ಡರ್ ಜಿಯೋ ಮಾಡಿ ಅವರೆಲ್ಲ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮತ್ತು ಅದನ್ನು ಮತ್ತೆ ವಾಪಸ್ ತೊಗೊಂಡು ಈಗ 15% ನಮಗೆ ಕ್ಯಾಟಗರೈಸೇಷನ್ ಮಾಡ್ಯಾರ. ಅದ್ರ ಡೀಟೇಲ್ ನಮ್ಮ ಚಂದ್ರು ಹೇಳ್ತಾರೆ. ಅಲ್ಲಿ ಕೂಡ ನಮಗೇನಾಗಿದೆ ಅಂದ್ರೆ ಯಾವ ಸಮುದಾಯದವರು, ನಾನು ಹೇಳ್ತೀನಿ, ಇವತ್ತು ಕೇವಲ ಬಂಜಾರ ಸಮಾಜ, ಬೋವಿ ಸಮಾಜ, ಕೊಚ್ಚ ಕುರುಮ ಸಮಾಜ ಅಲ್ಲ, ಇವತ್ತು ಎಲ್ಲ ಲೆಫ್ಟ್ ಕಮ್ಯುನಿಟಿ, ರೈಟ್ ಕಮ್ಯುನಿಟಿ, ಬಂಜಾರ ಕಮ್ಯುನಿಟಿ ಈ ನಿರ್ಣಯದ ಬಗ್ಗೆ ಸಮಾಧಾನ ಇಲ್ಲ, ಭಾಳ ಆತಂಕದ. ನಮ್ಮ ಗುಲ್ಬರ್ಗಾದಲ್ಲೂ ರೈಟ್ ಕಮಿಟಿದವರು ಸ್ಟ್ರೈಕ್ ಮಾಡ್ಯಾರ, ಲೆಫ್ಟ್ ಕಮಿಟಿದವರು ಸ್ಟ್ರೈಕ್ ಮಾಡ್ಯಾರ, ಪ್ರೆಸ್ ಮೀಟ್ಗಳು ಮಾಡ್ಯಾರ, ಪೂರ್ತಿ ಗೊಂದಲ ಆಗ್ಯದ. ಈಗ ರಿಕ್ರೂಟ್ಮೆಂಟ್ ಈಗ ಹೊಸ ರಿಕ್ರೂಟ್ಮೆಂಟ್ ಈಗ ಕಾಂಗ್ರೆಸ್ದವರು 15% ಮಾಡಿ ಅದನ್ನು ನಮಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾರ. 6 ರೈಟ್ ಲೆಫ್ಟ್ ಕಮ್ಯುನಿಟಿ, 5.5 ಲೆಫ್ಟ್ ಕಮ್ಯುನಿಟಿ, ನಮ್ಮದು 4.25 ಇದು ಎಲ್ಲ ಕನ್ಫ್ಯೂಷನ್ ಮಾಡಿ ಈಗ ಪೂರ್ತಿ ನಮ್ಮ ಶಾಲೆ ಹುಡುಗರಿಗೆ ಕೂಡ ಇವತ್ತು ಅಡ್ಮಿಷನ್ ತೊಗೊಳ್ಳಿಕ್ಕೆ ಗೊಂದಲ ಆಗ್ಯದ. ಅದಕ್ಕೆ ನಾವು ನಮ್ಮದು ಏನಪ್ಪ ಡಿಮಾಂಡ್ ಅಂತಂದ್ರೆ, ಸರ್ ನೀವು ಕರೆಕ್ಟಾಗಿ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಟ್ಟದ ಅದರ ಪ್ರಕಾರ ನೀವು ನಮಗೆ ಎಂಫರಿಕಲ್ ಡಾಟಾ ತೊಗೊಂಡು ನಮ್ಮ ಎಲ್ಲ ಸಮುದಾಯಗಳಿಗೆ ನೀವು ಸಮಾಧಾನ ಮಾಡಬೇಕು. ಕರೆಕ್ಟಾಗಿ ಎಂಫರಿಕಲ್ ಡಾಟಾ ಇಂಗ್ಲೀಷ್ದಾಗ ಹೇಳುತ್ತೆ, ಲೆಟ್ 100 ಕ್ರಿಮಿನಲ್ ಎಸ್ಕೇಪ್, 1 ಇನ್ನೋಸೆಂಟ್ ಶುಡ್ ನಾಟ್ ಬಿ ಪನಿಷ್ಡ್. ಇವತ್ತು ಅಲೆಮಾರಿ ಜನರಿಗೆ ಕೂಡ ನಮ್ಮ ಜಾತಿಯಾಗಿ ಸೇರಿಸಿ ನಮಗೆ ಜಗಳ ಹಚ್ಚೋ ಕೆಲಸ ಮಾಡ್ಯಾರ. ಅದಕ್ಕೆ ನಮ್ದೇನಪ್ಪ ಅಂತಂದ್ರೆ 17% ರಿಸರ್ವೇಷನ್ನು ಮಾಡಿ ನಮಗೆ ಏನು ಹಳೇದಿತ್ತು ಮಿನಿಮಮ್ 4% ಕೊಟ್ಟು ನಮಗೆ ನಮ್ಮ 4 ಸಮುದಾಯ ಕೊಡಬೇಕು, ಅಲೆಮಾರಿಗೆ ಬೇರೆ ಕೊಡಬೇಕು, ಎಲ್ಲರಿಗೂ ಸಮಾಧಾನ ಮಾಡ್ಬೇಕಂತೇಳಿ ನಮ್ಮದು ಒಂದು ವಿನಂತಿ ಅದ. ಆಮೇಲೆ ನೀವು ಒಳ ಮೀಸಲಾತಿ ತರಾತುರಿಯಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಕೇಂದ್ರ ಸರ್ಕಾರದಿಂದ ಜನಗಣತಿ ಆಗ್ತಾ ಇದೆ, ಚಾಲು ಆಗಿದ ಪ್ರೋಸೆಸ್. ಆ ಜನಗಣತಿ ಆದಮೇಲೆ ನೀವು ನಮಗೆ ಕರೆಕ್ಟಾಗಿ ಎಂಫರಿಕಲ್ ಡಾಟಾ ತೊಗೊಂಡು ನಮಗೆ ಹಕ್ಕು ಕೊಡ್ರಿ ಅಂಥೇಳಿ ನಮ್ಮದು ಸರ್ಕಾರ ಮೇಲೆ ಒತ್ತಾಯ. ಅದಕ್ಕೆ ಇವತ್ತು ನಾವು ಕಲಬುರಗಿಯಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ನಮ್ಮ ರಿಸರ್ವೇಷನ್ ನಮ್ಮ ಹಕ್ಕು ಅಂಥೇಳಿ 5-6 ಸಾವಿರ ಜನ ಆಗಲೇ ನಮ್ಮ ಬಂಜಾರ ಭವನದಾಗ ಬಂದಿದ್ದಾರೆ. ತಾವು ಕೂಡ ಅಲ್ಲಿ ಬರ್ಬೇಕಂತ ಹೇಳಿ ವಿನಂತಿ ಮಾಡಿ ನಾನು ರಿಸರ್ವೇಷನ್ ಬಗ್ಗೆ ಮಾತಾಡಿ ಮತ್ತು ಚಂದ್ರರವ್ರನ್ನ ಮಾಡೋದು ಅದ್ರ ಬಗ್ಗೆ ಮಾತಾಡಿ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 0847225616.